ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್. ನಿಮ್ಮ ಪರ್ಸನ್ ಕಡೆಯಿಂದ ಬರ್ತಾ ಇರುವಂತಹ ಲವ್ ಮೆಸೇಜ್ ಏನಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಶುರು ಮಾಡೋದಕ್ಕಿಂತ ಮುಂಚೆ 2 ಕ್ರಿಸ್ಟಲ್ನ ಇಟ್ಟಿದ್ದೀನಿ. ನಂಬರ್ 1 ಕಾರ್ನೀಲಿಯನ್ ರಾ. ಇಲ್ಲಿ ನೀವು ನೋಡ್ತಾ ಇರೋದು ರೋಸ್ ಕ್ವಾರ್ಟ್ಸ್ ರಾ. ಇದು ರೋಸ್ ಕ್ವಾರ್ಟ್ಸ್ ಬ್ರಾಸ್ಲೆಟ್. ಸೊ ಹಾಗೆಯೇ ಇದೂ ಅಷ್ಟೇ, ಕಾರ್ನೇಲಿಯನ್ ರಾ. ನೆಕ್ಸ್ಟ್ ಸಿಟ್ರಿನ್. ನೀವು ಇಲ್ಲಿ ನೋಡ್ತಾ ಇರೋದು ಸಿಟ್ರಿನ್ ಬ್ರಾಸ್ಲೆಟ್. ಇದು ಸಿಟ್ರಿನ್ ರಾ. ಸೊ ನಿಮಗೆ ಯಾವ ಒಂದು ಕ್ರಿಸ್ಟಲ್ ಅಟ್ರಾಕ್ಟ್ ಆಗ್ತಿದೆಯೋ ಅದನ್ನು ಚೂಸ್ ಮಾಡಿ. ಇದರ ಪ್ರಕಾರ ನಿಮ್ಮ ಪರ್ಸನ್ ಟ್ರೂ ಲವ್ ಫೀಲಿಂಗ್ಸ್ ಏನಿದೆ ನೋಡೋಣ. ಪೈಲ್ ನಂಬರ್ 1 ಕಾರ್ನೇಲಿಯನ್ನ ಯಾರು ಚೂಸ್ ಮಾಡಿದ್ರು, ಈ ರೀಡಿಂಗ್ ನಿಮಗೋಸ್ಕರ. ಸೊ ಇದೇ ಸಂಡೇ 21ನೇ ತಾರೀಕು ಮೂಲಾಧಾರ ಚಕ್ರನ ಕಾಳಿ ಎನರ್ಜೀಸಿಂದ ಹೀಲ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರುವಂಥವ್ರು ಜಾಯಿನ್ ಆಗಿ. ಇದರಿಂದ ನಿಮ್ಮ ಚಕ್ರ ಹೀಲ್ ಆಯಿತು ಅಂದರೆ ಮನಿ ಬ್ಲಾಕೇಜನ್ನು ಕ್ಲಿಯರ್ ಮಾಡ್ಕೋಬಹುದು. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ. ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. 999 ರೂಪೀಸ್ ಪ್ರೈಸ್. ಸೊ ನಿಮ್ಮ ಪರ್ಸನ್ ಫಸ್ಟ್ ಲವ್ ಮೆಸೇಜ್, ಯುವರ್ ಸ್ಮೈಲ್ ಟೇಕ್ಸ್ ಮೈ ಬ್ರೀತ್. ಸೊ ನೀವು ನಕ್ಕಿದಾಗ ಅಥವಾ ನೀವು ಖುಷಿಯಾಗಿದ್ದಾಗ ನೀವು ಯಾವಾಗ ಸ್ಮೈಲ್ ಮಾಡ್ತಿರೋ ಅವ್ರ ಉಸಿರೇ ನಿಂತೋಗುತ್ತೆ ಅಂತ ಹೇಳ್ತಿದ್ದಾರೆ. ಐ ಆಮ್ ಸ್ಟಕ್ ಆನ್ ಯು. ಸೊ ಅವರಿಗೆ ಬೇರೆ ಏನು ಯೋಚನೆನೇ ಬರ್ತಾ ಇಲ್ಲ, ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಬಿಟ್ಟರೆ ಅಲ್ಲೇ ಸ್ಟಕ್ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಐ ವಿಲ್ ಮೇಕ್ ಎವ್ರಿಥಿಂಗ್ ರೈಟ್. ಮೇ ಬಿ ಇವಾಗ ನಿಮ್ಮಿಬ್ಬರ ಮಧ್ಯ ಕೆಲವೊಂದು ವಿಷಯಗಳು ಚೆನ್ನಾಗಿಲ್ಲ, ಸರಿ ಇಲ್ಲ ಅಂತ ಅನಿಸುತ್ತೆ. ಜಗಳ ಮಾಡ್ಕೊಂಡಿರಬಹುದು, ಅಥವಾ ಇನ್ನೂ ಅವರು ಟೈಮ್ ಕೇಳಿರಬಹುದು, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು. ಅವ್ರು ಹೇಳ್ತಿದ್ದಾರೆ ಸ್ವಲ್ಪ ಟೈಮ್ ಕೊಡು, ನಾನು ಎಲ್ಲದನ್ನು ಸರಿ ಮಾಡ್ತೀನಿ ಅಂತ. ಐ ಲೈಕ್ ಯು ಲೈಕ್ ಅ ಕಪ್ ಆಫ್ ಟೀ. ಮೇ ಬಿ ನೀವು ಜಾಸ್ತಿ ಟೀ ಕುಡಿಬೋದು, ಅವ್ರು ಜಾಸ್ತಿ ಟೀ ಕುಡಿಬೋದು, ಟೀ ಲವರ್ಸ್ ಇರ್ಬೋದು. ಸೊ ಅವ್ರು ಹೇಳ್ತಾ ಇದ್ದಾರೆ ನಿನ್ನನ್ನು ನಾನೊಂದು ಕಪ್ ಆಫ್ ಟೀ ಥರ ಐ ಲೈಕ್ ಅಂತ ಹೇಳ್ತಾ ಇದ್ದಾರೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಮೇ ಬಿ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಜಾಸ್ತಿ ಇದೆ ನಿಮ್ಮಿಬ್ಬರ ಮಧ್ಯ. ಅವರು ರಿಕ್ವೆಸ್ಟ್ ತುಂಬ ಮಾಡ್ಕೊತಾ ಇದ್ದಾರೆ, ದಯವಿಟ್ಟು ನನ್ನ ಅರ್ಥ ಮಾಡ್ಕೋ, ನನಗೆ ಟೈಮ್ ಕೊಡು, ಅಂಡರ್ಸ್ಟ್ಯಾಂಡ್ ಮಾಡು. ಇದನ್ನೆಲ್ಲ ಯಾಕೆ ಹೇಳ್ತಿದ್ದಾರೆ ನಿಮಗೆ ಅಂತಂದರೆ ಅವರಷ್ಟು ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಬಿ ಹ್ಯಾಪಿ ವೆನ್ ಐ ಆಮ್ ವಿತ್ ಯು. ನಾನು ಯಾವಾಗ ನಿನ್ನ ಜೊತೆಗಿರ್ತೀನೋ ಅವಾಗೆಲ್ಲ ನೀನು ಖುಷಿಯಾಗಿರು. ಡೋಂಟ್ ವರಿ, ನೋ ನೀಡ್ ಟು ವರಿ ಅನ್ನೋಂಥ ಮೆಸೇಜ್ ಹೇಳ್ತಿದ್ದಾರೆ. ಐ ವಿಲ್ ಗೆಟ್ ಯು ಆಲ್ ದ ಗುಡೀಸ್. ನಿನ್ಗೆ ಏನು ಬೇಕು ಎಲ್ಲದನ್ನು ನಾನು ಗಿಫ್ಟ್ ತಂದು ಕೊಡ್ತೀನಿ, ಎಲ್ಲದನ್ನು ನಾನು ಕೊಡಿಸ್ತೀನಿ. ನಿನ್ಗೆ ಏನು ಬೇಕೋ ಆ ರೀತಿಯಾಗಿ ನಾನು ನಿನ್ನ ಜೊತೆಗೆ ಇರ್ತೀನಿ, ಖುಷಿಯಾಗಿ ಇರು ಅಂತ ಮೆಸೇಜ್ ಇದೆ. ಲೈಫ್ ಈಸ್ ಹಾರ್ಡ್ ವಿಥೌಟ್ ಯು. ನೀನಿಲ್ಲ ಅಂದರೆ ಜೀವನ ತುಂಬ ಕಷ್ಟ ಆಗತ್ತೆ. ನೀನೇ ಇರಬೇಕು ನನ್ನ ಜೀವನದಲ್ಲಿ. ಸೊ ಪ್ಲೀಸ್ ನನ್ನ ಅರ್ಥ ಮಾಡ್ಕೋ ಅಂತ ಹೇಳ್ತಿದ್ದಾರೆ. ಐ ವಾಂಟ್ ಟು ಹೋಲ್ಡ್ ಯುವರ್ ಹ್ಯಾಂಡ್ಸ್. ನಿಮ್ಮ ಅಂದರೆ ಮೇ ಬಿ ನೀವಿಬ್ಬರು ಮೀಟ್ ಆದಾಗ ಈ ಥರ ಕೈ ಹಿಡ್ಕೊಳ್ಳುವಂಥದ್ದು. ಸೊ ಆ ಒಂದು ವಾರ್ಮ್, ಆ ಒಂದು ಕಂಫರ್ಟ್ನ ಆ ವ್ಯಕ್ತಿ ಮಿಸ್ ಮಾಡ್ಕೋತಾ ಇದ್ದಾರೆ. ಐ ವಾಂಟ್ ಟು ಹೋಲ್ಡ್ ಯುವರ್ ಹ್ಯಾಂಡ್ಸ್ ಅಂತ ಹೇಳ್ತಿದ್ದಾರೆ. ಮೇ ಬಿ ಏನಾಗುತ್ತೆ ಗೊತ್ತಾ, ಹಗ್ ಮಾಡಿದಾಗ, ಕೈ ಹಿಡ್ಕೊಂಡಾಗ, ಒಂದು ಕಿಸ್ ಕೊಟ್ಟಾಗ ನಿಮ್ಮಲ್ಲಿ ಆ ಒಂದು ಬಾಂಡಿಂಗ್ ಅಥವಾ ಒಂದು ಕೋಪ ಅಥವಾ ಅದು ಏನೇ ಇದ್ರೂ ಅದು ಶಿಫ್ಟ್ ಆಗಿಬಿಡುತ್ತೆ, ಎನರ್ಜಿ ಶಿಫ್ಟ್ ಆಗಿಬಿಡುತ್ತೆ. ಮೇ ಬಿ ಅವ್ರು ಹೇಳ್ತಾ ಇದ್ದಾರೆ ನೀವು ಕೋಪ ಮಾಡ್ಕೊಂಡಿರ್ಬೋದು, ಬೇಜಾರಲ್ಲಿರ್ಬೋದು. ಐ ವಾಂಟ್ ಟು ಹೋಲ್ಡ್ ಯುವರ್ ಹ್ಯಾಂಡ್. ಸೊ ಆವಾಗ ಅದು ಸರಿ ಹೋಗುತ್ತೆ ಅನ್ನೋ ರೀತಿ ಅವ್ರು ಹೇಳ್ತಾ ಇದ್ದಾರೆ. ಐ ಆಮ್ ಪ್ಲ್ಯಾನಿಂಗ್ ಟ್ರಿಪ್. ಓಕೆ, ಮೇ ಬಿ ಅವರೊಬ್ಬರೇ ಟ್ರಿಪ್ ಹೋಗ್ತಿರ್ಬೋದು, ಅಥವಾ ನೀವು ಅವರು ಸೇರಿ ಟ್ರಿಪ್ ಹೋಗೋದನ್ನು ಆ ವ್ಯಕ್ತಿ ಪ್ಲ್ಯಾನ್ ಮಾಡ್ತಿರಬಹುದು. ಟ್ರಾವೆಲಿಂಗ್ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಐ ಕೆನಾಟ್ ಸೇ ಎನಿಥಿಂಗ್ ಎಟ್ ದಿಸ್ ಟೈಮ್. ಸೊ ಈ ಸಮಯದಲ್ಲಿ ನಾನು ಏನನ್ನೂ ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಕೆಲವೊಂದು ಸತಿ ಏನು ಗೊತ್ತಾ, ಐ ವಾಂಟ್ ಆನ್ಸರ್. ನೀವೇ ಹೇಳಿರ್ತೀರ ನನ್ನ ಮಾತಾಡಿಸ್ಬೇಡ, ನನ್ನ ನಂಬರ್ ಬ್ಲಾಕ್ ಮಾಡು, ಐ ವಾಂಟ್ ಟು ಬಿ ಅಲೋನ್ ಅಂತೆಲ್ಲ. ಜೊತೆಗೆ ನೀವೇ ಅವ್ರನ್ನ ಕ್ವಶನ್ ಕೇಳ್ತೀರ, ನನಗೆ ಇದಕ್ಕೆ ಆನ್ಸರ್ ಬೇಕು, ನನಗೆ ಇದಕ್ಕೆ ಕ್ಲಾರಿಟಿ ಬೇಕು, ಯಾಕೆ ಈ ಥರ ಆಯಿತು, ಯಾಕೆ ನೀವು ನನ್ನ ಮಾತಾಡಿಸ್ತಾ ಇಲ್ಲ, ಈ ಥರ ನೀವು ಅವ್ರನ್ನ ಕೇಳುವಂಥದ್ದು. ಲವ್ ಫಾರ್ ಯು ಈಸ್ ಇನ್ ಮೈ ಬ್ಲಡ್. ನಿನಗೋಸ್ಕರ ನನ್ನ ಪ್ರೀತಿ ನನ್ನ ರಕ್ತದ ಕಣಕಣದಲ್ಲಿ ಇದೆ. ಐ ಆಲ್ವೇಸ್ ಲವ್ ಯು.
ಅಮ್ಮ ಇಲ್ಲಿ ನೋಡಿ ಐ ವಿಲ್ ಆಲ್ವೇಸ್ ಲವ್ ಯು ನಾನು ಹೇಳಿದ ತಕ್ಷಣ ಅದೇ ಪಾಯಿಂಟೇ ಬಂತು. 100% ಆ ವ್ಯಕ್ತಿ ತುಂಬಾ ಪ್ರೀತಿ ಮಾಡ್ತಾರೆ ನಿಮ್ಮನ್ನು. ಐ ಲವ್ ಯು ಅಂಡರ್ಸ್ಟ್ಯಾಂಡ್ ಮಾಡ್ಕೊ ಅಂತಲೂ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಸೊ ಇದಾಗಿತ್ತು ಲವ್ ರೀಡಿಂಗ್. ಥ್ಯಾಂಕ್ ಯು. ಪಾಲ್ ನಂಬರ್ 1. ಹಲೋ ಪಾಲ್ ನಂಬರ್ 2 ಸಿಟ್ರೀನ್ನ ಯಾರು ಚೂಸ್ ಮಾಡಿದರೆ ಸೋಲಾರ್ ಪ್ಲೆಕ್ಸಸ್ ಚಕ್ರ. ಓಕೆ, ಸೊ ಇದೇ ಸಂಡೇ 21ನೇ ತಾರೀಕು ಮೂಲಾಧಾರ ಚಕ್ರ, ರೂಟ್ ಚಕ್ರ ಹೀಲ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋವಂಥವ್ರು ಜಾಯಿನ್ ಆಗಿ 1 ಅವರ್ ಸೆಷನ್ ಇರುತ್ತೆ. ಝೂಮ್ ಕಾಲಲ್ಲಿ 999 rupees ಪ್ರೈಸ್ ಆಗಿರುತ್ತೆ. ಇದು ಬ್ಲಾಕ್ ಕ್ಲಿಯರ್ ಆಯಿತು ಅಂತಂದರೆ ನಿಮ್ಮ ಲೈಫಲ್ಲಿ ಮನಿ ಬ್ಲಾಕೇಜಸ್ನೆಲ್ಲ ಕ್ಲಿಯರ್ ಮಾಡ್ಕೋಬಹುದು. ಅಪಾರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ದಿಸ್ ಇಸ್ ಲೈಫ್ ಟೈಮ್ ಅಪಾರ್ಚುನಿಟಿ. ಒಂದು ಸತಿ ಆದರೂ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೋಲಾರ್ ಪ್ಲೆಕ್ಸಸ್ ಚಕ್ರ ಯಾರ್ಯಾರು ಅಟೆಂಡ್ ಮಾಡಿರಿ ತುಂಬ ಪಾಸಿಟಿವ್ ರಿಸಲ್ಟ್ ಬಂದಿದೆ ಅಂತ ನನಗೆ ಆಲ್ರೆಡಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಇರೋವಂಥವ್ರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಜಾಯಿನ್ ಆಗಿ. ಸೊ ನಿಮ್ಮ ಪರ್ಸನ್ ಲವ್ ಮೆಸೇಜ್, ಯುವರ್ ಸ್ಮೈಲ್ ಈಸ್ ಲೈಕ್ ಅ ಸನ್ಶೈನ್. ನೀವು ನಕ್ಕಿದ್ರೆ ಸೂರ್ಯನ ಕಿರಣಗಳು, ಸೂರ್ಯನ ಬೆಳಕು, ಸೂರ್ಯನ ಬೆಳಕು ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮೈ ಡ್ರೀಮ್ ಬಾಯ್, ಇದು ಬಾಯ್ ಗರ್ಲ್ ಯಾರಾದರೂ ಆಗಿರಬಹುದು. ನನ್ನ ಡ್ರೀಮ್ ಬಾಯ್, ಡ್ರೀಮ್ ಗರ್ಲ್ ಅಂತ ಹೇಳ್ತಿದ್ದಾರೆ. ಟ್ರೂ ಲವ್ ಸ್ಟೋರೀಸ್ ನೆವರ್ ಹ್ಯಾವ್ ಎಂಡಿಂಗ್ಸ್. ನಿಜವಾದ ಪ್ರೀತಿ, ನಿಜವಾದ ಲವ್ಗೆ ಎಂಡಿಂಗ್ಸ್ ಅನ್ನೋದಿರೋದಿಲ್ಲ ಅಂತ ಹೇಳ್ತಿದ್ದಾರೆ. ಐ ಮೀನ್ ಅವ್ರು ಯಾವಾಗಲೂ ನಿಮ್ಮ ಜೊತೆಗಿರೋದಕ್ಕೆ ಇಷ್ಟಪಡ್ತಾರೆ. ಯುವರ್ ಬ್ಯೂಟಿಫುಲ್ ಐಸ್ ಕ್ಯಾಪ್ಚರ್ ಮೈ ಹಾರ್ಟ್. ಮೇ ಬಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಅಥವಾ ಏಯ್ ನೀನು ನಿಜ ಹೇಳ್ತಿದ್ಯಾ, ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅಂತ ಹೇಳೋವಂಥದ್ದು, ಅಥವಾ ಏಯ್ ನಾನು ತುಂಬ ಪ್ರೀತಿ ಮಾಡ್ತಿದ್ದೀನಿ, ಬೇಕಾದ್ರೆ ನೋಡು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು. ಇದು ಅವರು ಹೇಳ್ತಿರ್ಬೋದು, ನೀವು ಹೇಳ್ತಿರ್ಬೋದು. ಸೊ ಅವ್ರು ಹೇಳ್ತಿದ್ದಾರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಹೇಳು, ಅಥವಾ ನೀನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ನನ್ನ ಹೃದಯ ಬಡಿತ ನಿಂತು ಹೋಗುತ್ತೆ. ಅಂದರೆ ಅಷ್ಟು ನನಗೆ ಭಯ ಆಗುತ್ತೆ, ನಿಮ್ಮ ಕಣ್ಣು ಅಷ್ಟು ಅಟ್ರಾಕ್ಟಿವ್ ಆಗಿದೆ. ಐ ಮಿಸ್ ಯು. ಈ ಟೈಮಲ್ಲಿ ಮೇ ಬಿ ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರೆ. ಮೇ ಬಿ ನೀವು ಬೇರೆ ಬೇರೆ ಊರಲ್ಲಿರಬಹುದು, ಅಥವಾ ಒಂದೇ ಊರಲ್ಲಿದ್ದರೂ ನೀವು ಒಬ್ರೊಬ್ಬರು ನೋಡಲ್ಲ, ಮೀಟ್ ಆಗೋಕ್ಕಾಗಲ್ಲ ಅನಿಸುತ್ತೆ. ಹಾಗಾಗಿ ಅವರು ಐ ಆಮ್ ಮಿಸ್ಸಿಂಗ್ ಯು ಅಂತ ಹೇಳ್ತಾ ಇದ್ದಾರೆ. My anger melt when I see you. My anger melts when I see your face. ನನಗೆ ಎಷ್ಟೇ ಕೋಪ ಇದ್ರೂ ನಿನ್ನ ಫೇಸ್ ನೋಡಿದ ತಕ್ಷಣ ನನ್ನ ಕೋಪ ಎಲ್ಲ ಕರಗೋಗ್ಬಿಡತ್ತೆ. ಯು ಹ್ಯಾವ್ ದಟ್ ಮ್ಯಾಜಿಕ್. ನಿನ್ನಲ್ಲಿ ಆ ಒಂದು ಮ್ಯಾಜಿಕ್ ಇದೆ. ಹೌ ಆರ್ ಯು ಅಂತ ಕೇಳ್ತಿದ್ದಾರೆ. ಹೇಗಿದೆಯಾ, ಊಟ ಮಾಡ್ದಾ, ಈ ಥರ ಅಂದರೆ ಹೇಗಿದೆಯಾ ಅಂತ ಕೇಳ್ತಿದ್ದಾರೆ. ಮೈ ಮಿಷನ್ ಇಸ್ ಟು ಮೇಕ್ ಯು ಹ್ಯಾಪಿ. ನನ್ನ ಲೈಫ್ ಟೈಮಲ್ಲಿ ನನಗೇನಾರು ಆಸೆ ಇದೆ, ನನಗೇನಾದರೂ ಅಚೀವ್ ಮಾಡಬೇಕು ಅಂದರೆ ನಿನ್ನನ್ನು ಖುಷಿಯಾಗಿ ನೋಡ್ಕೊಳ್ಳೋದು, ನಿನ್ನನ್ನು ಖುಷಿಯಾಗಿ ನನ್ನ ಜೀವನದಲ್ಲಿ ಇಟ್ಕೊಳ್ಳೋದೇ ನನ್ನ ಮೊದಲ ಆದ್ಯತೆ ಅಂತ ಹೇಳ್ತಿದ್ದಾರೆ. ಯು ಆರ್ ಮೈ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್. ಇಷ್ಟು ಲೈಫ್ ಟೈಮಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ಆಗಿದೆ, ಬಟ್ ಈಗ ನೀನು ಸಿಕ್ಕಿದ ಮೇಲೆ ಬೆಸ್ಟ್ ಪಾರ್ಟ್ ಕ್ರಿಯೇಟ್ ಆಗಿದೆ. ಸೊ ಅದು ನೀನೇ ಅಂತ ಹೇಳ್ತಿದ್ದಾರೆ. ಐ ಜಸ್ಟ್ ವಾಂಟ್ ಯು ಟು ಹಗ್. ಸೊ ಅವರು ನಿಮ್ಮನ್ನು ಹಗ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಮೇ ಬಿ ನೀವಿಬ್ಬರು ಮೀಟಾಗಿ ತುಂಬ ದಿನ ಆಯಿತು ಅಂತ ಅನಿಸುತ್ತೆ. ಆ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ. ಐ ವಾಂಟ್ ಟು ಹಗ್ ಯು ಅಂತ ಹೇಳ್ತಿದ್ದಾರೆ. ಐ ಲವ್ ಯು ಮೋರ್ ಎವ್ರಿ ಡೇ. ದಿನದಿಂದ ದಿನಕ್ಕೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಆಗ್ತಿದೆ, ನಿನ್ನನ್ನು ನೋಡ್ಬೇಕು ಅನ್ನಿಸ್ತಾ ಇದೆ, ನಿನ್ನ ತುಂಬ ಪ್ರೀತಿ ಮಾಡ್ಬೇಕು ಅನ್ನಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಮೈ ಲವ್ ಫಾರ್ ಯು ಇಸ್ ಟ್ರೂ. ನನ್ನ ಪ್ರೀತಿ ನಿನಗೋಸ್ಕರ 100% ಸತ್ಯವಾದದ್ದು. ನಾನು ಯಾವಾಗಲೂ ಟ್ರೂ ಲವ್ ನಿನ್ನ ಜೊತೆಗೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಪಾಸ್ಟ್ ಲೈಫ್ ಕನೆಕ್ಷನ್. ಮೇ ಬಿ ನಿಮ್ಮದು ಅವ್ರದ್ದು ಪಾಸ್ಟ್ ಲೈಫ್ ಕನೆಕ್ಷನ್ ಇರಬಹುದು. ಹಾಗಾಗಿನೇ ನೀವು ಎಷ್ಟೊಂದು ಸತಿ ಜಗಳಾಡಿದ್ರು, ಏನೇ ಕಾರಣಗಳಿದ್ರೂ ದೂರ ಆಗೋದಕ್ಕೆ ಆಗೋದಿಲ್ಲ. ಎಮೋಷನಲಿ, ಮೆಂಟಲಿ ನೀವು ಅವ್ರಿಗೆ ಸರೆಂಡರ್ ಆಗುವಂಥದ್ದನ್ನು ಮಾಡ್ತಾ ಇದ್ದೀರಾ. ಐ ಲವ್ ಯು. ಸೊ ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ತುಂಬ ನಿಮ್ಮನ್ನು ಮಿಸ್ ಮಾಡ್ಕೊತಾರೆ, ನಿಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು ಅಂತಾರೆ, ಐ ಲವ್ ಯು ಅಂತಾರೆ, ಐ ವಾಂಟ್ ಟು ಹಗ್ ಯು ಅಂತಾರೆ. ಇದಕ್ಕಿಂತ ಸಾಕ್ಷಿ ಏನು ಬೇಕು ನಿಮಗೆ? ಓಕೆ, ಹೌದು ಹಣಕಾಸಿನ ಸಮಸ್ಯೆ ಇರಬಹುದು, ಅಥವಾ ಹಣಕಾಸಿನ ವಿಷಯಕ್ಕಾಗಿಯೇ ಜಗಳ ಆಗಿರಬಹುದು. ದೆರ್ ಈಸ್ ಸಮಥಿಂಗ್, ಅಂದರೆ ನೀವು ನನಗೆ ಪ್ರಿಯಾರಿಟಿ ಕೊಡಲ್ಲ ಅಂತ ಆಗಿರಬಹುದು. ಬಟ್ ಬಿಲೀವ್ ಮೀ, ಆ ಒಂದು ವ್ಯಕ್ತಿ ಬಹಳ ಬಹಳ ಪ್ರೀತಿ ಮಾಡ್ತಾರೆ ನಿಮ್ಮನ್ನು. ಐ ವಿಲ್ ಮ್ಯಾರಿ ಯು. ಓ ಮೇ ಬಿ ಅವ್ರು ಹೇಳ್ತಾ ಇದ್ದಾರೆ ಐ ವಿಲ್ ಮ್ಯಾರಿ ಯು, ನಾನು ನಿನ್ನ ಮದುವೆ ಆಗ್ತೀನಿ. ಮೇ ಬಿ ಇದು ಸೆಕೆಂಡ್ ಮ್ಯಾರೇಜ್ ಕನೆಕ್ಷನ್ನು ಇರಬಹುದು,
ಅಥವಾ ಮದುವೆಗೆ ನೀನು ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅನ್ನೋ ಕೋಪ ಇರ್ಬೋದು ನಿಮಗೆ. ಆ ವ್ಯಕ್ತಿ ಹೇಳ್ತಾ ಇದ್ದಾರೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ. ಟ್ರಸ್ಟ್ ಮೀ, ಯು ಆರ್ ದ ಒನ್. ನಿನ್ನನ್ನು ನಂಬು, ನೀನೊಬ್ಬಳೇ ಅಥವಾ ಒಬ್ಬನೇ ನನಗೆ. ನನ್ನ ಜೀವನದಲ್ಲಿ ನಾನು ಪ್ರೀತಿ ಮಾಡಿದ್ದೀನಿ, 100% ನಾನು ನಿನ್ನ ಜೊತೆಗೆ ಇರಬೇಕು ಅಂತ ಬಯಸಿದ್ದೀನಿ. ಸೊ ಅದು ನೀನೇ ಅಂತ ಹೇಳ್ತಿದ್ದಾರೆ. ಇದು ಲವ್ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು.